ಹೇಳ್ತಿದ್ದೀನಿ ಫಸ್ಟ್ ಟೈಮು ಹೃದಯ ತುಂಬಿ ಅಷ್ಟು ಖುಷಿಯಾಗಿ ಹಾನೆಸ್ಟ್ ಆಗಿ ಹೇಳ್ತೀನಿ. ಇಂಥ ಒಂದು ಟೀಮ್ ಜೊತೆ ನಿಂತ್ಕೊಳ್ಳೋಕೆ ಹೆಮ್ಮೆ ಪಡ್ತೀನಿ ನಿಜವಾಗ್ಲು. ಯಾಕಂದ್ರೆ ನಾನು ಈ ಪಿಕ್ಚರ್ ನೋಡಿ ಹೇಳ್ತಾ ಇದ್ದೀನಿ, ಏನೋ ಎಷ್ಟೋ ಸಿನಿಮಾ ಮಾಡಿ ಏನೋ ಪರ್ಫಾರ್ಮರ್ಸ್ ಅಂತಾರೆ, ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಯಮ್ಮ ನಿಜವಾಗ್ಲು. ಆ್ಯಕ್ಟೇ ಮಾಡಿದೆ ಆ್ಯಕ್ಟ್ ಮಾಡಿದ್ದೀರ ನೀವು ಇಬ್ಬರು, ಅಷ್ಟು ಅದ್ಭುತ. ಈಗ ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ. ಏನು ಹೇಳಿ, ಅನ್ಕೊಂಡಿರಲಿಲ್ಲ ನಿಮ್ಮ ಅಪ್ಪ ಇರಬೇಕಾಗಿತ್ತು, ಇದನ್ನ ನೋಡಬೇಕಾಗಿತ್ತು. ಎಷ್ಟೇ ಮೇ ಕೊಡೋರು ಖಂಡಿತ ಮೇಲಿಂದ ನೋಡಿ ಅಷ್ಟೇ ಆಶೀರ್ವಾದ ಮಾಡ್ತಾ ಇರ್ತಾರೆ. ಮೊದಲನೇದಾಗಿ ನಾನು ಕಾಶಿ ಸರ್ ಬಗ್ಗೆ ಮಾತಾಡಬೇಕು. ಇವತ್ತು ನಾನು ಇಲ್ಲಿದ್ದೀನಿ ಅಂತ ಕಾರಣನೇ ಕಾಶಿ ಸರ್ ಅವರು. ಇದೇ ಥರ ಏನು ಇಲ್ಲದೆ ಅವ್ರ ಮನೆ ಹತ್ರ ಹೋಗಿ ನಂದೊಂದು ಸ್ಕ್ರಿಪ್ಟು ಒಂದು ಇದು ಕೊಟ್ಟಾಗ ಅದರಲ್ಲಿರೋ ಅಲ್ಪ ಸ್ವಲ್ಪ ಇದನ್ನೇ ನೋಡಿ ನನಗೆ ಅಷ್ಟೊಂದು ಆಶೀರ್ವಾದ ಮಾಡಿ ನನ್ನ ಅಲ್ಲಿ ವರ್ಕ್ ಮಾಡೋಕ್ಕೆ ಶುರು ಮಾಡಿ, ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಅಸೋಸಿಯೇಟ್ ಆಗಿ ನನಗೆ ಹಾಡು ಬರೆಯೋಕ್ಕೆ ಚಾನ್ಸ್ ಕೊಟ್ಟು, ಆ್ಯಕ್ಟಿಂಗ್ ಮಾಡೋಕ್ಕೆ ಚಾನ್ಸ್ ಕೊಟ್ಟು. ನಿಜ ಹೇಳ್ಬೇಕಾದ್ರೆ ಇವತ್ತಿಗೂ ಒಂದು ಮಾತು ಹೇಳ್ತೀನಿ, ಒಂದು ಟೈಟ್ಲ್ ಕಾರ್ಡ್ ನನಗೆ ಮಿಸ್ ಆಗ್ಬಿಟ್ಟಿತ್ತು. ಎಲ್ಲ ಟೈಟ್ಲ್ ಕಾರ್ಡ್ ಹಾಕ್ತಿದ್ದಾರೆ, ನಾನು ಅದ್ರಲ್ಲಿ ಆ್ಯಕ್ಟ್ ಮಾಡಿದ್ದೀನಿ, ಹಾಡು ಬರೆದಿದ್ದೀನಿ, ಎಲ್ಲ ಆಗಿದೆ. ಬಟ್ ನನ್ನ ಟೈಟ್ಲ್ ಕಾರ್ಡ್ ಬರ್ತಾ ಇಲ್ಲ. ನಾನು ಇಲ್ಲಿ ಕೇಳೋಣ ಅಂದರೆ ನನಗೆ ಒಂಥರ ಹೆಂಗೆ ಕೇಳೋದು ಅಂತ ಸುಮ್ಮನೆ ಆಗ್ಬಿಟ್ಟೆ. ಆಮೇಲೆ ಕಾಶಿ ಸರ್ ನೋಡ್ಬಿಟ್ಟು ಆ ಟೈಮಲ್ಲಿ ಮತ್ತೆ ಆ್ಯಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ಶೂಟ್ ಮಾಡಿ ನನ್ನ ಸಪ್ರೇಟ್ ಟೈಟ್ಲ್ ಕಾರ್ಡ್ ಫಸ್ಟ್ ಸಿನಿಮಾಲ್ ಹಾಕ್ತಾರೆ ಅನಂತರ ಒಂಥರ ನಿಂಗೆ ಜ್ಞಾಪಕ ಇರ್ಬೋದು, ಹೊಸ ಪರಿಚಯ ಅಂತ. ಅಷ್ಟು ದೊಡ್ಡ ಹೃದಯ ಅವರು. ಅವ್ರ ಬಗ್ಗೆ ಇನ್ನೊಂದು ವಿಷಯ ನಿನಗೆ ಗೊತ್ತಿದೆಯಲ್ಲ, ನಾನು ಹೇಳ್ಬಿಡ್ತೀನಿ. ನಾನು ನೋಡಿರೋ ಅಂಥ ಇದು, ಯಾಕಂದರೆ ನಿನ್ನೆ ಆ್ಯಕ್ಷನ್ ನೋಡಿದಾಗ ಅನ್ನಿಸ್ತು ಇದು ಎಲ್ಲಿಂದ ಬಂತು ಅಂತ. ಎಲ್ಲರೂ ಕಾಶಿ ಸರ್ನ ಬೇರೆ ಥರ, ಅವ್ರ ಇಮೇಜೇ ಬೇರೆ ಥರ ಅಂತೆಲ್ಲ ಅಂದ್ಕೊಂಡಿದ್ದಾರೆ. ಏನು ಹೇಳಿ, ಅವ್ರು ಮಾಡೋ ಸಿನಿಮಾಗಳು ಭಾಳ ಡಿಫ್ರೆಂಟಾಗಿ, ಭಾಳ ಕಾಮಿಡಿಯಾಗಿ ಅವರ ಕ್ಯಾರೆಕ್ಟರ್ ಕರೆಕ್ಟಾಗಿ ಸಿನಿಮಾಗಳು ಮಾಡಿದ್ರು. ಬಟ್ ರಿಯಲ್ ಕ್ಯಾರೆಕ್ಟರ್ ಅವ್ರದ್ದು ಹೆಂಗಿತ್ತು ಅಂದರೆ, ಒಂದು ಸತಿ ನಾನು ಅವ್ರ ಜೊತೆ ಕೂತಿದ್ದೀನಿ, ನಾವಿಬ್ಬರೇ ಇದ್ವಿ ಅವತ್ತು. ಆಶ್ಚರ್ಯ ಯಾರೂ ಇರಲಿಲ್ಲ. ಯಾರೋ ಒಬ್ಬ ಬಂದ, ಯಾರೋ ಟೆಕ್ನಿಷಿಯನ್ನೇ, ಸಿನಿಮಾಲ್ ವರ್ಕ್ ಮಾಡೋಣ, ಸ್ವಲ್ಪ ಖರಾಬಾಗಿದ್ದ. ಬಂದು ಎದುರುಗಡೆ ಕೂತ್ಕೊಂಡು ನನಗೆ 25,000 50,000 ಕೊಡ್ಬೇಕು ನೀವು ಅಂದ. ಯಾಕೆ ಅಂದ. ಕೊಡ್ಬೇಕಷ್ಟೇ ಅಂದ. ಏನಿವಾಗ ಕೊಡಲ್ಲ ನಾನು ಅಂದು. ಅವನು ತೆಗೆದು ಒಂದು ಬಾಟ್ಲಿ ಹಿಂಗಿಟ್ಟ, ಇದು ಆ್ಯಸಿಡ್, ನಾಳೆ ನಾನು 10:00 ಬರ್ತೀನಿ, ನೀವು ಕೊಡಲಿಲ್ಲ ಅಂದರೆ ಇದನ್ನು ಹಾಕ್ತೀನಿ ಅಂತ ನಮಗೆ ಊಟದ. ನಾನು ಆ ಟೈಮಲ್ಲಿ ಕಾಲೇಜ್ ಓದ್ತಾ ಇದ್ನಲ್ಲ, ಸರ್ ಏನು ಸರ್ ಇದು ಇರಿ ಸರ್, ನಾಳೆ ನಾನೊಂದಷ್ಟು ಜನ ಹುಡುಗರು ಕರ್ಕೊಂಡ್ಬರ್ತೀನಿ, ಅದು ಇದು. ಸುಮ್ಮನೆ ಇರು ಅಂದರು. ಸುಮ್ಮನೆ ಇರು, ಈ ತಲೆ ಕೆಡಿಸ್ಕೊಂಬೇಡ, ನಾಳೆ ಬಾಗಿಲು ತೆಗೆದೇ ಇರುತ್ತೆ, ಗೇಟ್ ತೆಗೆದೇ ಇರುತ್ತೆ, ಅವ್ನು ಬರಲಿ, ನೀನೇನು ತಲೆ ಕೆಡ್ಕೊಂಡು. ಸರ್ ಹೆಂಗೆ ಸರ್, ನೀನು ಸುಮ್ಮನೆ ಇರು, ನೀನು ನನ್ನ ಜೊತೆ ಕೂತ್ಕೊಂಬೇಡ, ದೂರದಿಂದ ನೋಡು ಅಂದರು. ಮಾರನೇ ದಿನ ಅವ್ನು ಕರೆಕ್ಟಾಗಿ ಹೇಳಿ ಟೈಮ್ 10:00 ಬಂದ. ಅದೇ ಬಾಟ್ಲಂಗೆ ಇಟ್ಟ, ಸರ್ ದುಡ್ಡು ಅಂದ. ಕೊಡಲ್ಲ ಅಂದರು. ಏನಕ್ಕೆ ಕೊಡ್ಬೇಕಪ್ಪ, ನೀನೇನು ವರ್ಕ್ ಮಾಡಿದ್ಯಾ, ನೀನೇನು ಇದು ಮಾಡಿದ್ಯಾ, ನೀನು ಏನಕ್ಕೆ ಕೊಡಬೇಕು, ಕೊಡಲ್ಲ. ಅವ್ನು ಹಿಂಗೆ ನೋಡ್ದ, ಒಂದು ಸೆಕ್ಯೂರಿಟಿ ಇಲ್ಲ, ಯಾರು ಜೊತೆಲಿಲ್ಲ, ಒಬ್ಬರೇ ಕೂತಿದ್ರು. ಅವ್ನಿಗೆ ಮುಖ ನೋಡ್ದ, ಹೋದ. ಹೀರೋಯಿಸಮ್ ಅಂದರೆ ಇದಲ್ವಾ ಹೀರೋಯಿಸಮ್ಮು? ಆ ಧೈರ್ಯ ಇದೆಯಲ್ಲ, ಏನು ಹೇಳಿ, ಒಬ್ಬರೇ ಕೂತ್ಕೊಳ್ಳೋದಕ್ಕೆ. ಅವ್ನು ಹೆಂಗಿದ್ದು ಅಂದರೆ ಖರಾಬಾಗಿ ಅವ್ನು ಹೇಳಕ್ಕೆ ಅವ್ನು ತಂದಿಟ್ಟು ತೋರಿಸ್ತಾ ಇದ್ದಾನೆ. ಅರ್ಥ ಆಯ್ತಾ? ಎಂಥ ಗ್ರೇಟ್ ನಿಮ್ಮಪ್ಪ ಅನ್ನೋದಕ್ಕೆ. ಇವತ್ತು ನೀನು ಆ್ಯಕ್ಷನ್ ನೋಡಿದ್ರೆ ನನಗೆ ಅನ್ನಿಸ್ತದೆ ಎಲ್ಲಿಂದ ಬಂತು ಅಂತ. ಎಷ್ಟು ಅದ್ಭುತವಾಗಿ ಮಾಡಿದ್ಯಪ್ಪ ಆ್ಯಕ್ಷನ್ ನಿಜವಾಗ್ಲು. ನಿಮ್ಗೆಲ್ಲ ಅನ್ಸಿರ್ಬೇಕಲ್ಲ, ಎಗ್ರಿಸ್ ಹೊಡಿಯೋದು ಗಿಡಿಯೋದು ಎಲ್ಲದಕ್ಕಿಂತ ಒಂದು ಸ್ಪೆಷಲ್ ಹೇಳ್ತೀನಿ. ಈ ಚಿತ್ರ ಕ್ಲೈಮ್ಯಾಕ್ಸ್ ನೋಡ್ಬೇಕು ನೀವು, ಹೃದಯ ಕಿತ್ಕೊಂಡ್ಬಂದ್ಬಿಡುತ್ತೆ ನಿಜವಾಗ್ಲು. ನಾನು ಅಷ್ಟು ಫೀಲ್ ಮಾಡ್ಬಿಟ್ಟೆ. ಲಾಸ್ಟ್ ಒಂದು 10-15 ಮಿನಿಟ್ಸು ಏನು ಅದ್ಭುತವಾಗಿ ಮಾಡಿದ್ದೀರಾ ನೀವು. ಅದೇನು ಆ್ಯಕ್ಷನ್ ಮಾಡಿದ್ಯಾ, ಫೋಟೋಗ್ರಫಿ, ಮೇಕಿಂಗು, ಎವ್ರಿಥಿಂಗ್ ಈಸ್ ಎಕ್ಸ್ಟ್ರಾಡಿನರಿ. ಈ ಸಿನಿಮಾನ ದಯವಿಟ್ಟು ಎಲ್ಲ ಲ್ಯಾಂಗ್ವೇಜಲ್ಲಿ ಮಾಡಿ ಸ್ವಾಮಿ, ನಿಜವಾಗ್ಲು ಖಂಡಿತ. ಯಾಕಂದರೆ ಇಂಥ ಸಿನಿಮಾಗೆ ಎನ್ಕರೇಜ್ ಮಾಡಬೇಕು. ನಾನಲ್ಲಿ ಇರ್ಬೇಕಾದ್ರೆ ಚಿಕ್ಕ ಹುಡುಗ ಓಡಾಡ್ಕೊಂಡಿರ್ತಿದ್ದ, ಕಲ್ಪನೆನೂ ಮಾಡ್ಕೊಳಕ್ಕಾಗಲ್ಲ. ಇವಾಗ ನೀನು ಇಂಥ ಸಿನಿಮಾಲ ಈ ಥರ ಆ್ಯಕ್ಷನ್ನು, ಇಷ್ಟು ಅದ್ಭುತವಾದ ಪರ್ಫಾರ್ಮೆನ್ಸ್ ನಿನ್ನೊಳಗಿದ್ದಾನೆ ಅಂತ ಖಂಡಿತ ಅನ್ಕೊಂಡಿರಲಿಲ್ಲಪ್ಪ. ನಾನು ಕಾಶಿನಾಥ್ ಮಗ ಅಂತ ಹೇಳ್ತಿಲ್ಲ, ನಿಜವಾಗ್ಲು ಹೃದಯ ತುಂಬಿ ಹೇಳ್ತಾ ಇದ್ದೀನಿ. ನೀವು ಅಷ್ಟೇ ಅಮ್ಮ, ತುಂಬ ಚೆನ್ನಾಗಿ ಅದೇನೋ ಹೇಳ್ತಾರಲ್ಲ, ಅದೇನೋ ಮನೋಜ್ಞ ಅಭಿನಯ, ಅದೇನೋ ಅಷ್ಟು ಚೆನ್ನಾಗಿ ಮಾಡಿದ್ರೆ, ಅಷ್ಟು ಚೆನ್ನಾಗಿ ಕಾಣಿಸ್ತೀರ ಸ್ಕ್ರೀನಲ್ಲಿ. ತುಂಬ ಚೆನ್ನಾಗಿದೆ. ಇವರು ಅಷ್ಟೇ ಒಳ್ಳೆ ಎಂಟ್ರಿ ಕೊಟ್ಟರೆ ಒಳ್ಳೆ ಸ್ಟಾರ್ ಥರ ಎಂಟ್ರಿ ಕೊಡ್ತಾರೆ. ಅದೆಲ್ಲ ಡೈರೆಕ್ಟ್ರಿಗೆ ಕ್ರೆಡಿಟ್ ಹೋಗ್ಬೇಕು. ತುಂಬ ಚೆನ್ನಾಗಿ ಮಾಡಿದ್ರು. ಇಲ್ಲಿ ಡೈರೆಕ್ಟ್ರ್ ಇಲ್ಲೇ ಇದ್ದಾರಲ್ಲ. ಹೌದಾ? ಓ ನಮಸ್ಕಾರ. ಓಕೆ. ನಿಜ ಹೇಳ್ಬೇಕಂದ್ರೆ ದಯವಿಟ್ಟು ಕನ್ನಡಿಗರಲ್ಲಿ ಒಂದು ವಿನಂತಿ ಮಾಡ್ತೀನಿ, ಇಂಥ ಸಿನಿಮಾಗಳು ನೀವು ನೋಡ್ಬೇಕು ಥಿಯೇಟ್ರಲ್ಲಿ. ಇಂಥ ಸಿನಿಮಾಗಳು ಹಿಟ್ ಆದರೆ ನಿಜವಾಗ್ಲೂ ಕನ್ನಡ ಇಂಡಸ್ಟ್ರಿ ಫ್ಯೂಚರ್ ಇದೆ ಅಂತ ಅರ್ಥ. ಯಾಕಂದ್ರೆ ಇಂಥವ್ರು ಬರಬೇಕು, ಆಳ್ಬೇಕು ಇಂಡಸ್ಟ್ರಿ. ನೀವೆಲ್ಲ ನಿಜವಾಗ್ಲಪ್ಪ ಹೃದಯಪೂರ್ವಕವಾಗಿ ಹೇಳ್ತಾ ಇದ್ದೀನಿ. ಒಳ್ಳೇದಾಗಲಿ. ಖಂಡಿತ ಅಪ್ಪನ ಆಶೀರ್ವಾದ ಇದೆ, ಅಮ್ಮನ ಆಶೀರ್ವಾದ ಇದೆ.
ಅವರ ಅಭಿಮಾನಿಗಳ ಆಶೀರ್ವಾದ ಇದೆ ನಿನಗೆ ಎಲ್ಲದಕ್ಕಿಂತ. ಆಮೇಲೆ ಪ್ರೊಡ್ಯೂಸರ್ ಇವರು ಅಷ್ಟೇ ನೋಡಿ, ನನ್ನ ಅದೃಷ್ಟ ನೋಡಿ, ನನಗೆ ತುಂಬಾ ಮಗ ಅಂತ ಹೇಳಿದ್ರೆ ನೀವು ಕರೆಕ್ಟ್ ನಿಜ ಹೇಳ್ಬೇಕು ಅಂದ್ರೆ ಇವ್ರ ಸಿನಿಮಾನ ನನಗೆ ಬಹಳ ಆತ್ಮೀಯ ಇವರೇ ಪ್ರೊಡ್ಯೂಸ್ ಮಾಡಿದ್ದಾರೆ. ಅದು ಇನ್ನೂ ಸಂತೋಷ ನನಗೆ. ನನಗೆ ಬಹಳ ವರ್ಷದ ಪರಿಚಯ, ನಮ್ಮ ಜೊತೆ ವ್ಯಾವಹಾರಿಕ ಸಂಬಂಧ ಇವ್ರದ್ದು. ನಂತರ ನೆಕ್ಸ್ಟ್ ದ್ವಾರಕೀಶ್ ಅಂತ ಹೇಳಿದೀನಿ ಇವ್ರಿಗೆ. ಒಂದು 50 ಸಿನಿಮಾ ಮಾಡ್ಬೇಕು ನೀವು ನಿಜವಾಗ್ಲು. ಯಾಕಂದ್ರೆ 7 ಕೋಟಿ ಫಸ್ಟ್ ಸಿನಿಮಾಗೆ ಇಟ್ಬಿಟ್ಟಿದ್ರ ಬ್ಯಾನರ್. ನೆಕ್ಸ್ಟ್ ಅದು 70 ಕೋಟಿ ಆಗಲಿ 700 ಕೋಟಿ ಆಗಲಿ ಇಂಥ ಒಳ್ಳೇದಾಗಲಿ, ಉನ್ನತ ಸಿನಿಮಾಗಳು ಮಾಡಿ. ಖಂಡಿತ ಈ ಸಿನಿಮಾಗೆ ನನ್ನ ಪ್ರಕಾರ ಅದ್ಭುತವಾದಂಥ ಪ್ರತಿಕ್ರಿಯೆ ಬರುತ್ತೆ. ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಮಾತ್ರ ಮರೆಯೋಕ್ಕೆ ಸಾಧ್ಯ ಇಲ್ಲಪ್ಪ. ಅಷ್ಟು ನನಗೆ ಇನ್ನೂ ಅವು ಎಷ್ಟು ದಿನ ಆಯ್ತು ಸ್ವಾಮಿ ನೋಡಿ? 1.5-2 months ಆಯ್ತು ಅನ್ಸುತ್ತೆ. ಈಗ ನೆನ್ನೆ ಮೊನ್ನೆ ನೋಡ್ದಂಗಿದೆ. ನೀವು ನೋಡಿದ್ರ? ನೀವು ನೋಡಿ. ಓಕೆ, ಖಂಡಿತ ಈಗ ಬನ್ನಿ. ತಂಡದ ಬಗ್ಗೆ ಎಲ್ಲ ಮಾತಾಡಿದ್ದೀನಿ, ದಯವಿಟ್ಟು ಬನ್ನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಎಲ್ಲ ಪತ್ರಕರ್ತಿ ಇಲ್ಲಿ ಬಂದಿರೋ ಎಲ್ಲರಿಗೂ ತುಂಬಾ ಥ್ಯಾಂಕ್ಸು. ನಿಮ್ಮ ಎನ್ಕರೇಜ್ಮೆಂಟು, ನಿಮ್ಮ ಒಂದು ಇಂಥ ಸಿನಿಮಾಗಳಿಗೆ ಇರಬೇಕು. ಇಂಥವ್ರು 100 ಸಿನಿಮಾಗಳು ಮಾಡಬೇಕು. ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್ ಅಪ್ಪ. ಒಳ್ಳೇದಾಗ್ಲಮ್ಮ, ನಿಮಗೂ ಅಷ್ಟೇ ಒಳ್ಳೇದಾಗಲಿ. ಥ್ಯಾಂಕ್ ಯು ಡೈರೆಕ್ಟ್ರೆ, ತುಂಬ ಅದ್ಭುತವಾಗಿ ಮಾಡಿದ್ದೀರಾ. ನೀವು ಅಷ್ಟೇ ಸೂಪರ್. ಆಲ್ ದ ಬೆಸ್ಟ್ ಗುರುವೆ. ಸರ್, ನೀವು ಬಹಳ ವರ್ಷದಿಂದ ಸ್ನೇಹಿತರು, ನೀವು ಮಂಜುನಾಥ್ ಸರ್. ನೀವಿಬ್ರು ಯಾವಾಗ ಒಟ್ಟಿಗೆ ಕೆಲಸ ಮಾಡೋದು ಅಂತ? ಇಂಥ ಹೀರೋ ಸಿಕ್ಕರ ಮೇಲೆ ನಾನೇನಕ್ಕೆ, ನಾನು ಇದೇ ತರ ಬರ್ತಿರ್ತೀನಿ. ಟ್ರೈಲರ್ ಲಾಂಚು ಅದೇ ಬಂದು ಮಾತಾಡ್ತಾ ಇರ್ತೀನಿ ಇದೇ ತರ. ನನಗೆ ಈ ತರ ಪಿಕ್ಚರ್ ಮಾಡಿ ತೋರಿಸ್ತಾ ಇದ್ದೀನಿ ಸ್ವಾಮಿ ನೀವು. ಆಯ್ತು ಮಾಡೋಣ ನೋಡಿ. ಇಂಥ ನಿಜವಾಗ್ಲೂ ನನಗೆ ಆಶ್ಚರ್ಯ. ನೀವು ಈ ಹುಡುಗನ ಆಮೇಲೆ ಎಷ್ಟು ನ್ಯಾಚುರಲ್ ಆಗಿದೆ ಅಂದ್ರೆ, ಇವನ್ ಆ ಡ್ರೆಸ್ ಇರ್ಬೋದು, ನೋಡೋದಲ್ಲ ನೀವು ಟ್ರೈಲರ್ ಎಲ್ಲ ನೋಡಿರ್ಬೇಕು. ಎವ್ರಿಥಿಂಗ್ ಇಸ್ ಸೋ ನ್ಯಾಚುರಲ್, ಪರ್ಫಾರ್ಮೆನ್ಸ್ ಸೋ ನ್ಯಾಚುರಲ್. ಆಮೇಲೆ ಆ ಮೇಕಿಂಗ್ ಇರ್ಬೋದು, ಎವ್ರಿಥಿಂಗ್ ಇಸ್ ಸೋ ಗುಡ್. ಅದೇನೋ ತುಂಬಾ ನಮ್ಮ ಮನೆ ಪಕ್ಕದಲ್ಲಿ ನಡೆದಿರೋ ಘಟನೆ ನೋಡಿದಂಗೆ ಅನ್ಸುತ್ತೆ ಈ ಸಿನಿಮಾ ನೋಡಿದ್ರೆ. ಇವನು ಅಷ್ಟೇ ತಲೆನೇ ಕೆಡಿಸ್ಕೊಂಡಿಲ್ಲ. ಹೇರ್ ನಂಗೆ ಬಿಟ್ಕೊಂಡು ಆ ಪ್ಯಾತು, ಆ ಕ್ರೌರ್ಯ, ನೋವೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ಯಪ್ಪ. ನಿಜವಾಗ್ಲೂ ಸೂಪರ್. ಐ ವಿಶ್ ಯು ಆಲ್ ದ ಬೆಸ್ಟ್. ಒಳ್ಳೇದಾಗಲಿ. ಸರ್, ಕಾಶಿನಾಥ್ ಸರ್ ಬಗ್ಗೆ ಒಂದೆರಡು ಮಾತುಗಳು. ನೀವು ನಿಮ್ಮ ಕೆರಿಯರ್ ಶುರು ಮಾಡಿದಾಗ ಅವರ ಸಪೋರ್ಟ್ ನಿಮ್ಗೆ ಹೇಗಿತ್ತು? ನೀವಿಬ್ಬರ ಒಡನಾಟದ ಬಗ್ಗೆ. ಅಯ್ಯೋ, ಅದನ್ನ ಹೇಳಿದ್ರೆ ಇವತ್ತೆಲ್ಲ ಹೇಳ್ಬೇಕು ನಾನು. ಒಂದಿಂದ ಅಷ್ಟಿದೆ ನನ್ನ ಹತ್ರ ಅವ್ರದ್ದು ವಿಷಯಗಳು. ಅದೊಂದು ಅದ್ಭುತವಾದ ಹೇಳಂದಲ್ಲ, ಎಂತ ಕ್ಯಾರೆಕ್ಟರ್. ಒಬ್ಬರೇ ಕೂತ್ಕೊಂಡು ಬಾ ಏನ್ ಹೇಳ್ತೀವಿ ಹಾಕ್ತೀಯ ಆಸಿಡ್ ಹಾಕುವಂತ ಅಂತ ಕ್ಯಾರೆಕ್ಟರ್ ಅವರು. ಆಮೇಲೆ ಅವರಲ್ಲಿ ಇದ್ದಂತ ಒಂದು ಅದ್ಭುತವಾದ ಗುಣ ಅಂದ್ರೆ ತಾಳ್ಮೆ. ನಾವೆಲ್ಲ ಹೇಳ್ತೀವಲ್ಲ, ಹಾಲಿವುಡ್ ಅಲ್ಲಿ ಆ ಥರ ಪ್ಲಾನಿಂಗ್ ಮಾಡ್ತಾರೆ, ಈ ಥರ ಪ್ಲಾನಿಂಗ್ ಮಾಡ್ತಾರೆ ಅಂತ. ನಾವು ನಿಜವಾಗ್ಲೂ ಅದನ್ನ ಅವ್ರು ಕಲ್ತಿದ್ದಂದ್ರೆ ಅದೊಂದೇ. ಸ್ಕ್ರಿಪ್ಟು 1 year ತಗೊಳ್ಳೋರು, ಆಮೇಲೆ 1 year ಪ್ಲಾನಿಂಗ್ ಮಾಡೋರು. ಅಂದ್ರೆ ಯಾವ ಟೈಮಲ್ಲಿ ಏನು ಶೂಟಿಂಗು, ಯಾವ ಥರ ಶೂಟಿಂಗು, ಏನೇನು ಯೂಸ್ ಮಾಡ್ತೀವಿ, ಒಂದೊಂದು ಶಾರ್ಟ್ ಎಡಿಟೆಡ್ ಲೆಂತ್ ಬರೆಯೋರು. ಅಂದ್ರೆ ಸ್ಕ್ರಿಪ್ಟಲ್ಲಿ ಎಡಿಟಿಂಗ್ ನೋಡಿದ್ದೀರಾ? ಸ್ಕ್ರಿಪ್ಟೇ ಒಂದೊಂದು ಡೈಲಾಗ್ ಇಷ್ಟು ಉದ್ದ ಇದೆ, ಅದು ಎಷ್ಟು ಕ್ರ್ಯಾಂಕ್ ಮಾಡಬೇಕು, ಎಷ್ಟಿದ್ರೆ ಚೆನ್ನಾಗಿರುತ್ತೆ. ಪ್ರತಿಯೊಂದು ಶಾರ್ಟ್ನು ಕೂಡ ಪ್ರತಿಯೊಂದು ಡಿಸ್ಕಸ್ ಮಾಡೋರು ನಮ್ಮ ಹತ್ರ ಕೂತ್ಕೊಂಡು. ಒಂದೊಂದು ಶಾರ್ಟ್ನು ಕೂಡ ಅವ್ರು ಹೇಳ್ತೀನಿ, ನಾನು ಹೇಳ್ಕೊಡಲ್ಲ, ನೀನು ತಾಕತ್ತಿದ್ರೆ ಕಲ್ತ್ಕೊ ನೀನು ಅಂತ. ಅಲ್ಲಿ ಹೇಳ್ಕೊಡೋದೇನು, ಅವ್ರ ಜೊತೆ ಕೂತ್ರೇನೆ ಅಷ್ಟು ತಲೆ ಒಳಗೆ ಬರೋದು, ಹಂಗೆ ಬರೋದು. ಅವ್ರ ಜೊತೆ ಅವ್ರ ಮುಂದೆ ಕೂತ್ರೆ ನನ್ನ ಪ್ರಪಂಚನೇ ಕೂತಾಗ, ಅವ್ರ ಮುಂದೆ ಕೂತಾಗ ಅವ್ರನ್ನ ಒಪ್ಸಿದ್ರೆ ಸಾಕು ನನಗೆ. ಆ ಥರ ಒಂದು ನಮ್ಮ ಸಂಬಂಧ ಅವ್ರ ಜೊತೆಲಿ ತುಂಬಾ ಏನ್ ಹೇಳಿ, ಅದು ಅಂಥ ಗುರುಕುಲಗಳು ಬೇಕು ಇವಾಗ ಇಂಡಸ್ಟ್ರಿಗೆ. ಆ ಥರ ಗುರುಕುಲ ಇದೆಯಲ್ಲ, ಅಲ್ಲಿ ನಾವು ಬರೀ ಏನು ಅಸಿಸ್ಟೆಂಟ್ ಡೈರೆಕ್ಟರ್ ಅಲ್ಲ, ನಾವೇ ಆರ್ಟ್ ಡೈರೆಕ್ಟ್ರು, ಕಾಸ್ಟ್ಯೂಮು ಎಲ್ಲ ಪ್ರತಿ ಒಂದು ಕೂಡ ಇನ್ವಾಲ್ವ್ ಮಾಡಿಸೋದು. ಅಂದ್ರೆ ಅಂಥ ಒಂದು ಗುರುಕುಲ ಅದು. ಅದಕ್ಕೆ ನೋಡಿ ಎಂತೆಂಥವ್ರು ಬಂದ್ರಲ್ಲಿಂದ. ದೇಸಾಯಿ ಅವರು, ಮನೋಹರ್ ಅವರು, ಸುರೇಶ್ ಹೆಬ್ಳಿಕರ್ ಅವರು, ಆ ಟೈಮಲ್ಲಿ ಅವರು ಮಾಡಿದ ಅಪರಿಚಿತ ಇಂಥ ಅದ್ಭುತ ಎದ್ದು ಕ್ಲಾಪ್ಸ್ ಹೊಡೆದ್ಬಿಟ್ಟಿದಂತ ಅಂಥ ಪಿಕ್ಚರ್. ಫಸ್ಟ್ ಟೈಮ್ ಮಾತ್ರ ಸಸ್ಪೆನ್ಸ್ ಹಾರರ್ ಸಿನಿಮಾ ಮಾಡಿದವರು. ಅದಾದ್ಮೇಲೆ ಕಂಪ್ಲೀಟ್ಲಿ ಜಾನರ್ ಶಿಫ್ಟ್, ಕಾಮಿಡಿ. ಆಮೇಲೆ ಅನುಭವ ಮರೆಯೋಕ್ಕೆ ಸಾಧ್ಯನೇ ಯಾರ ಕೈಲಾರ. ಗ್ರೇಟ್ ನಿಜವಾಳು. ಆ ಥರ ಒಬ್ಬರು ತನ್ನನ್ನು ತಾನೇ ಹೀರೋ ಆಗಿ, ಡೈರೆಕ್ಟರ್ ಆಗಿ ಲಾಂಚ್ ಮಾಡ್ಕೊಂಡು ಅಂತ ಸೂಪರ್ ಡೂಪರ್ ಇಟ್ಕೊಟ್ಟು ಏನ್ ಹೇಳಿ, ಇಡೀ ಇಂಡಸ್ಟ್ರಿ ಬೇರೆ ಅಂದ್ರೆ ಕಾಶಿನಾಥ್ ಇಂಡಸ್ಟ್ರಿನೇ ಬೇರೆ ಇತ್ತು. ಆ ಥರ ನೀನ್ ಡೈರೆಕ್ಷನ್ ಏನು ಇಂಟ್ರೆಸ್ಟ್ ಇಲ್ಲನಪ್ಪ? ನೀವು ಟ್ರೈನ್ ಮಾಡಿದ್ರೆ ಅವರು ಆಗ್ಬಹುದು ಇರ್ಬೇಕಲ್ಲ, ನೀನ್ ಒಳಗಡೆ ಬ್ಲಡ್ ಅಲ್ಲೇ ಇರ್ಬೇಕಲ್ಲ ಅದು. ಇಲ್ಲ, ಎಲ್ಲರೂ ಹೇಳ್ತಾರೆ ಬ್ಲಡ್ ಅಲ್ಲಿ ಅಂತ, ಬಟ್ ನನಗೆ ಅಷ್ಟು ಏನು ಗೊತ್ತಿಲ್ಲ. ಡೈರೆಕ್ಷನ್ ಮೇಲೆ ಅಷ್ಟು ಬಂದಿಲ್ಲ, ಆಕ್ಟಿಂಗ್ ಮೇಲೆ ಬಂದಷ್ಟು. ಇಲ್ಲಪ್ಪ, ಮಾಡು ನಿಜವಾಡ. ನೀನು ಆಕ್ಟ್ರಾಗೆ ಎಕ್ಸ್ಟ್ರಾ ಇದ್ದಾರೆ, ನೀನು ಅಷ್ಟು ಚೆನ್ನಾಗಿ ಮಾಡ್ತಿದ್ಯಾ. ಮಾಡಿ, ಖಂಡಿತ ಅದನ್ನೇ ಮಾಡಿ. ಒಳ್ಳೇದಾಗ್ಲಿ ನೀವೆಲ್ಲರಿಗೂ. ಥ್ಯಾಂಕ್ ಯು. ಅಭಿಮನ್ಯು, ನೀವು ಉಪ್ಪಿ ಸರ್ ಬಗ್ಗೆ ಒಂದೆರಡು ಮಾತುಗಳು. ಉಪ್ಪಿ ಸರ್ ಬಗ್ಗೆ ಏನು ಹೇಳಿ, ಚಿಕ್ಕಂದಿನಿಂದ ನನ್ನನ್ನು ಯಾವಾಗಲೂ ಸಪೋರ್ಟಿವ್ ಆಗಿ ಅವ್ರು ಇದು ಮಾಡಿದ್ದಾರೆ. ಅದು ಇದಕ್ಕೊಂದು ಇನ್ಸಿಡೆಂಟ್ ಹೇಳ್ತೀನಿ.
ಚಿಕ್ಕಂದಿರ್ಬೇಕಾದ್ರೆ ನಮ್ಮ ಅಣ್ಣಂದ್ರ ಫ್ರೆಂಡ್ಸೇ ರೋಡಲ್ಲಿ ತುಂಬ ಇರೋರು, ಕ್ರಿಕೆಟ್ ಎಲ್ಲ ಆಡ್ತಿದ್ರು. ಕ್ರಿಕೆಟ್ ಎಲ್ಲ ಆಡ್ತಿರ್ಬೇಕಾದ್ರೆ ನಾನು ಅಲ್ಲಿ ತುಂಬಾ ಚಿಕ್ಕವನು, ನನ್ನನ್ನು ನಾರ್ಮಲಿ ಸೇರಿಸ್ಕೊಂತಿರ್ಲಿಲ್ಲ. ಒಂದ್ ದಿವಸ ಹಿಂಗೆ ಹತ್ಕೊಂಡು ಬರ್ತೀನಿ ಮೇಲ್ಗಡೆ ಅಪ್ಪ ಉಪೇಂದ್ರ ಸರ್ ಎಲ್ಲ ಕೂತಿರ್ತಾರೆ, ಎಲ್ಲ ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಅಪ್ಪ ಏನಾಯ್ತು ಅಂತ ಕೇಳ್ತಾರೆ, ಹಿಂಗೆ ಸೇರಿಸ್ಕೊಂಡಿಲ್ಲ ಕ್ರಿಕೆಟ್ಗೆ ಅಂತ. ಓ ಅಂತ ಅಳ್ತೀನಿ. ಅಲ್ಲಿ ಏನೋ ಡಿಸ್ಕಷನ್ ನಡೀತಿರುತ್ತೆ, ಆ ಅಪ್ಪಂಗೆ ಇರಿಟೇಟ್ ಆಗುತ್ತೆ. ತಕ್ಷಣ ಉಪ್ಪಿ ಸರ್ ಬಂದ್ಬಿಟ್ಟು ಕೆಳಗಡೆ ಬಾ ಅಂತೇಳಿ ನಾನು ಕರ್ಕೊಂಡು ಹೋಗ್ಬಿಟ್ಟು ಅವ್ರು ನೋಡ್ಬಿಟ್ಟು ಯಾಕ ನನ್ನ ಆಡ್ಕೊಳ್ಳಲ್ಲ, ಆಡ್ಸ ನನ್ನ ಅಂತೇಳಿ ಆ ಟೀಮಲ್ಲಿ ನನ್ನನ್ನು ಆ ಟೀಮಲ್ಲಿ ಮತ್ತೆ ಆಡಿಸಿ ಇದು ಮಾಡಿ ಅವ್ರು ಹೊರಡ್ತಾರೆ. ಸೊ ಇದು ನನ್ನ ಚಿಕ್ಕಂದಿನಲ್ಲಿ ನಾನು ಉಪ್ಪಿ ಸರ್ ನೋಡಿದಂಥ ಒಂದು ನೆನಪು. ಸೊ ಅಲ್ಲಿಂದ ನೋಡ್ತಾನೆ ಇಲ್ಲ, ಬರೀ ಆಟ ಆಡ್ಕೊಂಡಿರೋರು. ಒಂದ್ ಇಂಚ 20 ಜನ ಬರೋರು ಹೋಗೋರು. ಇವ್ರು ನೋಡಿ ಇವ್ರು ಕೆಳಗಡೆ ಆಟ ಆಡ್ತಾರೆ, ನಾವ್ ಹಿಂಗ್ ಹಿಡ್ಕೋಬೇಕು ಇವ್ರ ಮದ್ರಸೆಗೆ. ಅಭಿ ಅಂದ್ರ ತುಂಬಾ ಚಿಕ್ಕವನು ಅವಾಗ. ಸೊ ಆವಾಗಿಂದ ಸಪೋರ್ಟಿವ್ ಆಗಿದ್ದಾರೆ. ಇವತ್ತು ನನ್ನ ಸಿನಿಮಾಗೆ ಬಂದು ಇಷ್ಟು ಪ್ರೀತಿಯಾಗಿ ಅಪ್ಪನ ಬಗ್ಗೆ ಆಗಲಿ ನನ್ನ ಬಗ್ಗೆ ಆಗಲಿ ಅಷ್ಟು ಪ್ರೀತಿಯಾಗಿ ನಮ್ಮ ಇಷ್ಟು ಮಾತುಗಳನ್ನು ಆಡಿ ನಮ್ಮ ಟ್ರೈನರ್ನ ಲಾಂಚ್ ಮಾಡಿಕೊಟ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಬ್ಲೆಸ್ಸಿಂಗ್ ಯಾವಾಗ ನನ್ನ ಮೇಲೆ ಹೀಗೆ ಇರಲಿ. ಬೆಂಗಳೂರಲ್ಲಿ ಮದ್ದೂರು ಮತ್ತೆ ವಾರಣಾಸಿ, ಋಷಿಕೇಶ್, ಹರಿದ್ವಾರ್, ದೂರ ಅಂದ್ರೆ ನಾರ್ತ್ ಸೈಡ್ ಎಲ್ಲ ಸ್ವಲ್ಪ ಮಾಡಿ ಕೋಲಾರ ಒಂದು ಹಳೆ ಟೆಂಪಲ್ ಅಲ್ಲಿ ಮಾಡಿದ್ವಿ. ಟೆಂಪಲ್ ತುಂಬಾ ಒಂದು 500 ವರ್ಷದ ಹಳೆ ಟೆಂಪಲ್ ಅಲ್ಲಿ ಮಾಡಿದ್ದೀರಿ. ಅದಾದ್ಮೇಲೆ ಸಾರದೆ ಎಲ್ಲ ಫುಲ್ ಕಂಪ್ಲೀಟ್ ಫಿಲಮ್ಗೆ ಬ್ಲೆಸ್ಸಿಂಗ್ ಇರೋದು. ಅವರ ಒಂದು ಪ್ರೇರಣೆಯಿಂದ ನಾನು ಈ ಮೂವಿ ಮಾಡಿದೆ ಎಲ್ಲ ತಮ್ಮ ಮುಖ್ಯವಾಗಿ ಯಾವುದೇ ಸಿನಿಮಾ ಏನೇ ಮಾಡಿದ್ರು ಮಾಧ್ಯಮನೇ ಎಲ್ಲರಿಗೂ ಮೇಯ್ನ್ ಮುಖ್ಯ. ನಿಮ್ಮಿಂದ ಎಲ್ಲರಿಗೂ ತಲುಪಬೇಕು. ನಾನು ಕೇಳ್ಕೊಳ್ಳೋದೊಂದೇ, ನನ್ನ ಬ್ಯಾನರಲ್ಲಿ ಮೊದಲನೇ ಪಿಕ್ಚರ್ ಇದು. ನಮ್ಮ ಈ ಸಿನಿಮಾ ರಂಗದಲ್ಲಿ ನಾವು ಪರ್ಮನೆಂಟ್ ಉಳ್ಕೋಬೇಕು, ಮುಂದೆ ಮಾಡಬೇಕು ಅನ್ನೋದಂದ್ರೆ ಜನಗಳಿಗೂ ಇದು ನೀಟಾಗಿ ಮುಟ್ಟಬೇಕು. ತುಂಬ ಆನಿಸ್ಟಾಗಿ ಮಾಡಿದ್ದೀವಿ, ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ನಮ್ಮ ಅಭಿಮನ್ಯು ಸಾರು, ಪ್ರತಾಪ್ ಸಾರು ಎಲ್ಲ. ಪ್ರತಿಯೊಂದು ಸೀನು ಚೆನ್ನಾಗಿದೆ. ಸಾರ್ ಹೇಳ್ದಂಗೆ ಕ್ಲೈಮ್ಯಾಕ್ಸ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅದನ್ನು ಹೇಳೋದಲ್ಲ, ಎಲ್ಲ ಥಿಯೇಟ್ರಿಗೆ ಹೋಗಿ ನೋಡಿ ಎಲ್ರಿಗೂ ಹರಿಸಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ನಾನು ಹೆಚ್ಚಿಗೆ ನಾನು ಮಾತಾಡೋಲ್ಲ. ಉಪೇಂದ್ರ ಸರ್ ಆಕ್ಚುಲಿ ತುಂಬಾ ಇವಾಗ ಖುಷಿ ಅಂದ್ರೆ ನಮ್ಗೆ ಉಪೇಂದ್ರ ಸರ್ ಬಂದಿರೋದೇನೆ ಖುಷಿ. ಅಲ್ಲಿ ಕುತ್ಕೊಂಡ ತಕ್ಷಣ ನಮಗೆಲ್ಲ ಅಲ್ಲೇ ಗೋಸ್ಬಾಂಬ್ಸ್ ಬರ್ತಾ ಇತ್ತು ಸರ್ ಜೊತೆ. ಯಾಕಂದ್ರೆ ಆಲ್ರೆಡಿ ಸಿನಿಮಾ ನೋಡಿದಾರೆ ಅವರು, ಸಿನಿಮಾ ಬಗ್ಗೆ ಹೇಳಿದಾರಲ್ಲ. ಸೊ ಅಂದ್ರೆ ನೋಡಾದ್ಮೇಲೆ ನಮ್ ಪಕ್ಕದಲ್ಲಿ ಕುತ್ಕೊಂಡು ಸೊ ಅದೊಂಥರ ಡಿಫ್ರೆನ್ಸ್ ತುಂಬಾನೇ ಚೆನ್ನಾಗಿತ್ತು. ಸರ್ನ ನಾನು ಅಪೂರ್ವ ಫಿಲಮ್ ಅಲ್ಲೇ ನೋಡಿದ್ದೆ, ಆಡಿಯೋ ಲಾಂಚಿಗೆ ಬಂದಿದ್ರು ಸರ್, ರವಿ ಸರ್ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ. ಸೊ ಅವತ್ತು ನೋಡಿದ್ದು. ಸೊ ಇವಾಗ ಮತ್ತೆ ನನ್ನ ಸಿನಿಮಾಗೆ ಬಂದು ಅವ್ರ ಸಪೋರ್ಟ್ ಇರೋದ್ರಿಂದ ತುಂಬಾನೇ ಖುಷಿ ಇದೆ ಸರ್. ಯಾಕಂದ್ರೆ ನಿಮ್ ಸಿನಿಮಾನ ನೋಡಿ ಬೆಳೆದವರು. ಸೊ ಇವತ್ತು ನಮ್ ಸಿನಿಮಾಗೆ ಬಂದಿರೋದು ಒಂದು ಆನೆ ಬಲ ಅಲ್ಲ, 100 ಆನೆ ಬಲ ಬಂದಂಗಿದೆ. ಯಾಕಂದ್ರೆ ಪ್ರೊಡ್ಯೂಸರ್ ಸರ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಸೊ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಉಪೇಂದ್ರ ಸರ್ ಅವರಿಗೆ ನಮಸ್ಕಾರಗಳು. ಅದೇ ರೀತಿಯಲ್ಲಿ ನಿರ್ಮಾಪಕರು ಕೆ.ಟಿ. ಮಂಜು ಅವರೇ, ದೆನ್ ಡೈರೆಕ್ಟರ್, ಆಕ್ಟರ್, ಆಕ್ಟ್ರೆಸ್ ಮತ್ತು ಎಲ್ಲ ಮಾಧ್ಯಮ ವೃಂದದವರೇ ಎಲ್ಲರಿಗೂ ನಮಸ್ಕಾರ. ನಾನು ತುಂಬ ಖುಷಿ ಆಗ್ತಿದೆ. ಯಾಕಂತಂದ್ರೆ ಈ ಸಿನಿಮಾದಲ್ಲಿ ನನ್ನ ಬ್ರದರ್ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ನನ್ನ ಬ್ರದರ್ ಇದ್ದಾರೆ, ಬೇಸಿಕಲಿ ಈಸ್ ಎ ಪ್ರೊಫೆಷನಲ್ ರೆಸ್ಲರ್. ನಾನು ಚಿಕ್ಕವನಿದ್ದಾಗಿ ನೋಡಿದ್ದೀನಿ ಅವನಿಗೆ. 30 ವರ್ಷ ಅವ್ನು ಕಳೆದಿರೋದು ರೆಸ್ಲಿಂಗಲ್ಲೇ. ನಿರ್ಮಾಪಕರು ಅವ್ರ ಪರ್ಸನಾಲಿಟಿ ನೋಡಿ, ಅವ್ರ ಆ್ಯಕ್ಟಿಂಗ್ ಸ್ಕಿಲ್ ನೋಡಿ ಅವಕಾಶ ಕೊಟ್ಟರು, ಅವ್ರ ಟ್ಯಾಲೆಂಟ್ ನೋಡಿ ಅವಕಾಶ ಕೊಟ್ಟರು. ನನ್ನ ರೆಫರೆನ್ಸ್ ಅಲ್ಲಿ ಏನಿಲ್ಲ. ತುಂಬ ಖುಷಿ ಆಯಿತು. ಆಮೇಲೆ ನಾನು ಆಫೀಸ್ ವರ್ಕ್ ಅನ್ನು ಮುಗಿಸ್ಕೊಂಡು ಶೂಟಿಂಗ್ ಕೂಡ ಹೋಗ್ತಿದ್ದೆ 11 o'clock 12 o'clock. ಬಿಕಾಸ್ ನನಗೂ ಆ್ಯಕ್ಟಿಂಗ್ ಅಂದರೆ ತುಂಬ ಇಷ್ಟ. ಆದರೆ ಅಟ್ಲೀಸ್ಟ್ ನನಗಾದ್ರೂ ಆ್ಯಕ್ಟಿಂಗ್ ಮಾಡ್ಲಿಕ್ಕೆ ಅವಕಾಶ ಸಿಗ್ಲಿಲ್ಲ, ಅಟ್ಲೀಸ್ಟ್ ಆ್ಯಕ್ಟಿಂಗ್ ಆದ್ರೂ ನೋಡ್ಬೇಕಂತ. ಸೊ ನಾನು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಭಿಮನ್ಯು ಅವರು. ಆಮೇಲೆ ಅಪೂರ್ ಅವರು ಕೂಡ ಒಂದು 4 to 5 times ನಾನು ಬಂದಿದ್ದು ಅನ್ಸುತ್ತೆ ಸೈಟಿಗೆ. ಸೊ ನಾನು ಆಫೀಸ್ ವರ್ಕ್ ಮುಗಿಸ್ಕೊಂಡು 10 o'clock, ನಾನು 11 o'clock 12 o'clock ಕೂಡ ವಿಸಿಟ್ ಕೊಡ್ತಿದ್ದೆ. ಸೊ ತುಂಬ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆಮೇಲೆ ನಾವೆಲ್ಲರೂ ಅದಕ್ಕೆಲ್ಲ ಸಪೋರ್ಟಿವ್ ಆಗಿ ನಿಲ್ಬೇಕಾಗತ್ತೆ. ಮುಖ್ಯವಾಗಿ ಏನಂತಂದ್ರೆ ದ ವರ್ಲ್ಡ್ಸ್ ಟಾಪ್ ಮೋಸ್ಟ್ 5th ಫೈಟ್ ಅಂಡ್ ಡೈರೆಕ್ಟರ್ ಅಲ್ಲಿ ಸಾಹೇಬರು ಇರ್ತಾರೆ. ಆಮೇಲೆ ಅವರು ದೊಡ್ಡ ಅಭಿಮಾನಿ. ನಾನು ಸ್ಕೂಲಲ್ಲಿ ಕಾಲೇಜಲ್ಲಿ ಇದ್ದಾಗ ಎಲ್ಲರೂ ಅಂತಾರೆ ಮೂವಿ ನೋಡ್ಬಿಟ್ಟು, ಇದು ಮೂವಿ ಲೈಕ್ ಅಷ್ಟು ಮೀನಿಂಗ್ಫುಲ್ ಆಗಿ ಅವರು ಆಕ್ಟಿಂಗ್ ಮಾಡೋದು, ಡೈರೆಕ್ಷನ್ ಕೂಡ ಕೊಡೋದು. 2 ಸಲ ನೋಡಿದ್ರೆ ಅವಾಗ ಕೆಲವೊಂದು ಅರ್ಥ ಆಗುತ್ತೆ ತಲೆಯಲ್ಲಿ. ಸೊ ಆ ರೀತಿ ಡೈರೆಕ್ಷನ್ ಕೊಡ್ತಾರೆ ಅವರು. ಬಟ್ ಈ ಮೂವಿಗೆ ಬೇಸಿಕಲಿ
ಅವರೇ ತುಂಬಾ ಬೆನ್ನೆಲುಬಾಗಿ ನಿಂತಿದ್ದಾರೆ. ಆಮೇಲೆ ಕೆ ಟಿ ಮಂಜು ಸರ್ ಯಾವಾಗಲೂ ಮಾತೆತ್ತಿದ್ರೆ ಕಾಶಿನಾಥ್ ಸರ್ ಅವ್ರಿಗೆ ಅವ್ರ ಮೇಲಿರುವಂತ ಅಭಿಮಾನ ಯಾರ್ಯಾರ ಇದೆಯೋ ನಾನು ಹೇಳ್ತಾ ಇರೋದು ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡೋ ಥರ ನೀವು ಮಾಧ್ಯಮದವರು ಜನಗಳು ಮುಟ್ಟಿಸಿದ್ರೆ ನೋಡ್ಬೋದು. ನಮ್ಮ ಕಾಶಿನಾಥ್ ಸರ್ ಮಗನಿಗೆ ಈ ಫಿಲಮ್ ಒಂದು ಬ್ರೇಕ್ ತಂದ್ಕೊಡುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಮಿಕ್ಕಿದೆಲ್ಲ ಜನಗಳಿಗೆ ಬಿಟ್ಟು ವಿಚಾರ. ಮಾಧ್ಯಮದವರು ಎಷ್ಟು ಸಹಾಯ ಮಾಡೋಕ್ಕಾಗತ್ತೆ ಅದು ಮಾಡಿ ಜನಗಳಿಗೆ ಮುಟ್ಟುವಂಥ